ಏನು ಯಾಕೆ ಗಣ ಸರ್ಕಾರ ಆದೇಶ ಮಾಡ್ಕೊಂಡ್ರೆ ಅವತ್ತು ಇಳಕಲ್ನ ಮಹಾಂತ ಸ್ವಾಮಿಗಳ ಜನ್ಮದಿನ, ಇಳಕಲ್ ಮಹಾಂತ ಅಪ್ಪನವರು ಹುಟ್ಟಿದ ದಿನ. ಅವರ ಜನ್ಮದಿನವನ್ನು ವ್ಯಸನ ಮುಕ್ತ ದಿನಾಚರಣೆ ಅಂತ ಇಡೀ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದೀವಿ. ಗೊತ್ತಿರಲಿ ನಿಮ್ಗೆ. ಅವ್ರು ಏನು ಮಾಡಿದ್ರು ಅಂದರೆ, ಇಲ್ಲೇ ಇಳಕಲ್ ಅಪ್ಪವರು ನಾವೆಲ್ಲ ನೋಡಿದ್ದೀವಿ, ಹಿಂಗೆ ವೇದಿಕೆ ಮೇಲೆ ನಾವು ಹಾಕಿದ್ದೀವಿ, ಹಿಂಗೆ ಒಂದೇ ವೇದಿಕೆ ಮೇಲೆ ಸಾಕಷ್ಟು ಸಲ ಕೂತಿದ್ದೀವಿ, ಸಾಕಷ್ಟು ಅವ್ರ ಪ್ರವಚನವನ್ನು ಕೇಳಿದ್ದೀವಿ, ನಮ್ಮ ಮಾತುಗಳನ್ನ ಅವ್ರು ಕೇಳಿದ್ದಾರೆ. ಅವರೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಈ ಜನರ ಮನೆಗೆ ಹೋಗ್ತಿದ್ರು. ಆ ಮನೆಯಲ್ಲಿ ಇರ್ತಕ್ಕಂಥ ಜನರ ಏನು ಕೆಟ್ಟ ಚಟಗಳು ಇರ್ತಾವಲ್ಲ, ಅವನ್ನ ದುಷ್ಟ ಬುದ್ಧಿಗಳೇನಿರ್ತಾವಲ್ಲ, ದುರ್ಬುದ್ಧಿಗಳಂತೇಳಿ ಅವನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ ಅಂತ ಇರ್ತದಲ್ಲ, ಮೂಢನಂಬಿಕೆ ಬೆಕ್ಕಾಡ್ ಬಂತು ನಾವು ಹೋಗುವಾಗ, ಅದೊಂದು ಮೂಢನಂಬಿಕೆನೇ ಹೌದಲ್ಲ, ಏನದಲ್ಲ ಅವನಷ್ಟು ಆ ಜೋಳಿಗೆಗೆ ಹಾಕಂತಿದ್ರು. ಅದಕ್ಕೆ ಮಹಾಂತ ಜೋಳಿಗೆ ಅಂತ ಕರಿತಿದ್ರು. ಏನು ಕರೆದ್ರನ್ನ ಹೀಗೆ ಮಾಡಿ ಜನರಲ್ಲಿ ಅಂತಹ ಕೆಟ್ಟ ಬುದ್ಧಿ ಕೆಟ್ಟ ಚಟಗಳನ್ನು ಬಿಡಿಸಿ ಸ್ವಾಸ್ಥ್ಯ ಸಮಾಜ, ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಗಣ ಸರ್ಕಾರ ಅವರ ಒಂದು ಜನ್ಮದಿನವನ್ನು ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಿಸಿದರು. ಮೊನ್ನೆ 2ನೇ ತಾರೀಕು ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇಡೀ ದೇಶದ ಎಲ್ಲ ಜನಪ್ರತಿನಿಧಿಗಳು ಹಾಜರಾಗಿದ್ದರು, ಎಲ್ಲ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಹಾಜರಾಗಿದ್ದರು ಆ ಇದರಲ್ಲಿ. ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಆ ಒಂದು ಭಾರತ ಸರ್ಕಾರದ ಜೊತೆ ಕೈ ಜೋಡಿಸಿ ಇದು 10 ಕೋಟಿ ಜನರಿಗೆ ಪ್ರತಿಜ್ಞೆ ಮಾಡಬೇಕಾಗಿದೆ. ಏನೋ 10 ಕೋಟಿ ಜನರಿಗೆ ಪ್ರತಿಜ್ಞೆ ಮಾಡಿಸ್ಬೇಕಾಗಿದೆ. ಅದರಲ್ಲಿ ನಾವು 1 ಕೋಟಿ ಜನ ಈ ನಶಾಮುಕ್ತರಾದರೂ ಕೂಡ ದೇಶ ಎಷ್ಟೋ ಪ್ರಬಲ ಆಗುತ್ತೆ. ಆದ್ರೆ ಮಾಡಿದ 10 ಕೋಟಿ ಜನರು ನಶಾಮುಕ್ತ ಆದರೆ ಅಥವಾ ಮುಂದೆ ಆಗದೇ ಇದ್ದರೆ ಸುಂದರ ಭಾರತವನ್ನು ನೋಡ್ಲಿಕ್ಕೆ ಸಾಧ್ಯ. ನೀವು ದೊಡ್ಡವರಾಗಿ ಸ್ವತಂತ್ರ ಕಾಲ ಮೇಲೆ ನಿಲ್ಲುವ ಒಂದು ಪರಿಸ್ಥಿತಿ ಬಂದ ವಯಸ್ಸಿಗೆ ಇದು ನಶಾಮುಕ್ತ ಭಾರತ ಆಗಬೇಕು ಅನ್ನುವಂಥ ಆಶಯ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯದ್ದಾಗಿದೆ. ಮತ್ತು ಎಲ್ಲರ ಆಶೆಯೂ ಅದೇ ಆಗಿದೆ. ಇಲ್ಲಿರ್ತಕ್ಕಂಥ ನಿಮ್ಮ ಶಿಕ್ಷಕರು ಮತ್ತು ಉಪನ್ಯಾಸಕರು ಮತ್ತು ಎಲ್ಲ ಪ್ರಾಂಶುಪಾಲರ ಆಶೆಯೂ ಅದೇ ಆಗಿದೆ. ಬಂದಿರತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯ ರೂವಾರಿಗಳು ಮತ್ತು ಎಲ್ಲರಿಗೂ ಕೂಡ ನಮ್ಮದು ಎಲ್ಲರಿಗೂ ನಿಮ್ಮ ಅಪ್ಪ ಅವ್ರದ್ದು ಅದೇ ಆಸೆ ಐತಿ. ನಾನೇನಾರ ಮಾಡಲಿ, ನಿಮ್ಮ ಅಪ್ಪ ಏನಂತಾನ, ನಾನೇನಾರ ಮಾಡಲಿ ನನ್ನ ಮಕ್ಕಳು ಮಾತ್ರ ಒಳ್ಳೆ ರೀತಿ ಇರಲಿ ಅಂತ ಬಯಸ್ತಾನಿಲ್ಲ. ಅದಕ್ಕೆ ನಿಮ್ಮ ಮನೆಯಾಗ ನೀವೇನು ನಶೆಯನ್ನು ಹೊಂದಿದವರು ಆಗಿಲ್ಲ, ಇನ್ನು ಮುಂದೆ ಯಾರೂ ನಶೆ ಹೊಂದಬಾರ್ದು. ಇವು ಯಾವನು ಕೂಡ ಗುಟ್ಕ, ಮದ್ಯಪಾನ, ಸಿಗರೇಟ್, ಚೊಟ್ಟ, ತಂಬಾಕು ಇವೇನು ಕಡೆ ಬಾಳಿ ನೋಡಬಾರ್ದು. ನೋಡುವಂಥವ್ರು ಬಿಡಿಸ್ಬೇಕು. ನಿಮ್ಮ ಕೆಲಸ ಏನೈತಂದ್ರೆ ನೀವು ಆಗಬಾರ್ದು. ಒಂದನೇದು. ಎರಡನೇದು ಇದ್ದವ್ರು ಬಿಡಿಸುವಂಥ ಕೆಲಸ ಮಾಡುವಂಥದ್ದು. ಒಬ್ಬೊಬ್ರು ಬಿಡಿಸಿದ್ರೆ ಎಷ್ಟಾಗೈತೆ ನೋಡಿ. 10 ಕೋಟಿ ಜನರಿಗೆ ನಾವು ಏನು ಪ್ರತಿಜ್ಞೆ ಮಾಡ್ತೀವಿ, ಅವರೊಂದು 10 ಕೋಟಿ ಮಂದಿನ ಬಿಡಿಸಿದ್ರಂದ್ರೆ 20 ಕೋಟಿ ಆತಲ್ಲ. ಇರೋದು 150 ಕೋಟಿ ಇತ್ತು ನಮ್ಮ ಭಾರತ. ಮತ್ತು ಮುಂದೆ ಒಂದು 20 ಕೋಟಿ ಮಾಡೋಣ. ಗೊತ್ತಲ್ಲ, 20 ಕೂಡ 40 ಆಗತ್ತಾಗ. ಮತ್ತು ಅದ್ರ ಮುಂದೆ